ಮುಂದಿನ ದಿನಗಳಲ್ಲಿ ಸಚಿವರಿಗೆ ಮುಂಬಡ್ತಿ ಮಾಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಯಾರಿಗೆ ಬೇಕಾದರೂ ಮುಂಬಡ್ತಿ ಕೊಡಲಿ, ಈ ಬಗ್ಗೆ ನನ್ನ ತಕರಾರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಗರದಲ್ಲಿ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಅವರು ಪರಮೇಶ್ವರ್ ಅವರಿಗೆ ಮುಂಬಡ್ತಿ ಕೊಟ್ಟರೆ ತಪ್ಪಿಸಲು ನಮ್ಮಿಂದ ಸಾಧ್ಯನಾ? ಪರಮೇಶ್ವರ್ ಅವರಿಗೆ ಕೊಟ್ಟರೂ ಸಂತೋಷ ಎನ್ನುತ್ತಲೇ ಗೃಹ ಸಚಿವ ಪರಮೇಶ್ವರ್ ಪರ ಸಚಿವ ರಾಜಣ್ಣ ಬ್ಯಾಟ್ ಬಾರಿಸಿ, ಮುಂಬಡ್ತಿ ವಿಚಾರವಾಗಿ ನಮ್ಮ ಹೋರಾಟ ಎಂದಿಗೂ ಇರುತ್ತದೆ ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದು ಹೈಕಮಾಂಡ್ನಿಂದ ನಿರ್ದೇಶನಗೊಳ್ತಕ್ಕಂಥ ಪಕ್ಷ. ಅಲ್ಲಿ ಬಡ್ತಿಗೆ ಏನಾದ್ರು ರಾಹುಲ್ ಗಾಂಧಿ ಅವರು ಕೊಡ್ತೀವಿ ಅಂತ ಅಂದ್ರೆ ನಾವು ತರ್ಸಕ್ಕಾಗ್ತದ? ಆಗಲಿ, ಸಂತೋಷ ಪಡ್ತೀವಿ ನಾವು. ಅದು ಬಡ್ತಿ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಇರ್ಬೋದು, ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಎಲ್ಲ ವಿಚಾರ ಅದು ಸೇರಿದಕ್ಕೆ ಎಲ್ಲರೂ ಸೇರಿದೆ. ರಿಷಫಲ್ ಇರ್ಬೋದು, ಮತ್ತೆ ಕೆಪಿಸಿಸಿ ಬದಲಾವಣೆ ತರೋದಿರ್ಬೋದು, ಸಂಪುಟ ಬದಲಾವಣೆ ಮಾಡತಕ್ಕಂಥದ್ದಿರ್ಬೋದು, ಎಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ನವರ ತೀರ್ಮಾನಕ್ಕೆ ಒಳಪಟ್ಟಿದೆ. ಇದೇ ವೇಳೆ ನಟ ದರ್ಶನ್ ಬಗ್ಗೆ ಮಾತನಾಡಿ, ದರ್ಶನ್ ಒಬ್ಬ ರೋಲ್ ಮಾಡೆಲ್ ಆಗ್ತಾರೆ. ಒಳ್ಳೆ ಕಲಾವಿದ ಅನ್ನೋದನ್ನ ನಾವು ಕೂಡ ಒಪ್ತೇವೆ. ಆದರೆ ಮಾಡಬಾರದನ್ನ ಮಾಡಿದ್ರೆ ಅವರನ್ನ ಒಪ್ಲಿಕ್ಕೆ ಆಗ್ತದಾ? ಅಂತಹವರ ವಿರುದ್ಧ ಕಾನೂನು ಜರುಗಿಸುತ್ತೇವೆ ಎಂದು ನಟ ದರ್ಶನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ದರ್ಶನ್ ಸಂಬಂಧಪಟ್ಟಂಗೆ ಇಡೀ ರಾಜ್ಯದ ದರ್ಶನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ಟಿವಿನಲ್ಲಿ ತೋರಿಸ್ತಾ ಇದ್ರೆ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ. ಏನು ಅವರೇ ರೋಲ್ ಮಾಡಲ್ಲ ಏನ್ರಿ ಸಮಾಜಕ್ಕೆ? ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ಲಿ ಕೂತಿದ್ದ, ಇವನು ಇಲ್ಲಿ ಕೂತಿದ್ದ, ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿಯವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ಆಯ್ತಪ್ಪ, ಈಗ ನೋಡಿ ಕೇಳಿ, ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೀವಿ. ಆದ್ರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ.